ಹಾಯ್ ಫ್ರೆಂಡ್ಸ್, ಇವತ್ತೊಂದು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀವಿ. ಸಿಂಪಲ್ ಚಿಕನ್ ಬಿರಿಯಾನಿ ಅಂತ. ಸೊ ಸಂಡೇ ಸ್ಪೆಷಲ್ಲು. ಸೊ ಮಾಡೋದು ಹೇಗೆ ಅಂತ ಬನ್ನಿ ನೋಡೋಣ. ತುಂಬ ಲೆಂತ್ ಏನಿಲ್ಲ, ವಿಡಿಯೋ ತುಂಬ ಶಾರ್ಟ್ ಆಗಿರುತ್ತೆ. ವಿಡಿಯೋ ಎಂಡರ್ಗೂ ನೋಡಿ. ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ 1 kg ಚಿಕನ್ ತೊಗೊಂಡಿದ್ದೀವಿ ನಾವು. ನೀಟಾಗಿ ವಾಶ್ ಮಾಡಿಕೊಂಡು ಇಟ್ಕೋಬೇಕು. ಈಗ ಆಯಿಲ್ ಹಾಕೊಳ್ಳೋಣ. ಕುಕ್ಕರ್ ಬಿಸಿಯಾಗಿದೆ ನೋಡಿ. ಹೆಚ್ಚು ಕಮ್ಮಿ ಒಂದು 1/4 ಲೀಟ್ರಷ್ಟು ಹಾಕ್ಕೊಂಡಿದ್ದಾರೆ ಎಣ್ಣೆ. ನಮ್ಮ ಮನೇಲಿ ಅಚ್ಚು ಮೇಡಮ್ ಮಾಡ್ತಿರೋದು. ಇವತ್ತು ಅವಳ ಕೈಯಲ್ಲಿ ಮಾಡಿಸೋಣ ಅಂತ. ಅವಳಿಗೆ ಫೇಸ್ ತೋರಿಸೋದು ಬೇಡವಂತೆ, ಭಯ ಅಂತೆ, ಅದಕ್ಕೆ. ಸೊ ಸ್ವಲ್ಪ ಬಿಸಿ ಆಗಲಿ. ಮಸಾಲೆ ಏನೇನು ರೆಡಿ ಮಾಡ್ಕೊಂಡಿದ್ದಾಳೋ ನೋಡೋಣ. ನೋಡಿ, ಇದು ಬಿರಿಯಾನಿಗೆ ಬೇಕಾಗಿರೋ ಮಸಾಲೆ. ಸೋಂಪು, ಹಾಗೆ ಶಾಯಿ ಜೀರಾ, ಹಾಗೆ ಲವಂಗ, ಏಲಕ್ಕಿ, ಹಾಗೆ ಸ್ಟಾರು, ಆಮೇಲೆ ಸ್ಟಾರ್ ಹೂವು, ಆಮೇಲೆ ಚಕ್ಕೆ, ಹಾಗೆ ಒಂದು ಬಿರಿಯಾನಿ ಎಲೆ. ಇದಿಷ್ಟು ತೊಗೊಂಡಿದ್ದೀವಿ. ಇದನ್ನು ಇವಾಗ ಆಯಿಲ್ಗೆ ಹಾಕ್ಕೊಳ್ಳೋಣ. ಕಿಲೋಮೀಟ್ರ್ ದೂರದಲ್ಲಿ ಓಡ್ತಾವಳೆ, ಒಂದೊಂದೇ ಹಾಕ್ಬಿಟ್ಟು. ಚಟಪಟ ಅಂತ ಸಿಡಿತಾ ಇದೆ. ಇವಾಗ ಆನಿಯನ್ ಸೇರಿಸ್ಕೊಳ್ಳೋಣ. ಈಗ ಆನಿಯನ್ ಹಾಕ್ಕೊಳ್ಳೋಣ. ಈಗ ಆನಿಯನ್ ಎಲ್ಲ ಹಾಕ್ಕೊಂಡಾಯಿತು. ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಒಂದು 2 ಟೇಬಲ್ ಸ್ಪೂನಷ್ಟು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ತಳ ಹಿಡಿದ್ಬಿಡುತ್ತೆ ಅಂತ ಆಗಾಗ ಒಂದ್ಸರಿ ತಿರುಗಿಸ್ತಾ ಇರಬೇಕು. ಈಗ ಟೊಮೆಟೊ ಸೇರಿಸ್ಕೊಳ್ಳೋಣ. ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ. ಫಾರಮ್ ಟೊಮೆಟೊ, ನಾಟಿ ಎಲ್ಲ. ಚೆನ್ನಾಗಿ ಹಣ್ಣಾಗಿದ್ದರೆ ಚೆನ್ನಾಗಿರುತ್ತೆ. ಸಾಕೇನಮ್ಮ ಅಷ್ಟು ಟೊಮೆಟೊ? ಮಾಡಿ. ಈಗ ಇಲ್ಲಿ ಪುದೀನ ಎಷ್ಟು ತೊಗೊಂಡಿದ್ಯಾ? 1 ಇಡಿಯಷ್ಟು. 1 ಇಡಿಯಷ್ಟು ಪುದೀನ ತೊಗೊಂಡಿದ್ದಾಳೆ. ಹಾಗೆ ಒಂದು 8 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದಾಳೆ. ಈಗ ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಿಷ್ಟನ್ನು ರುಬ್ಕೊಳ್ಳೋಣ. ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಸಾಫ್ಟ್ ಆಗಿದೆ. ಈಗ ಆಯಿಲ್ ಬಿಟ್ಕೋತಾ ಇದೆ. ಹಾಗೆ ರುಬ್ಬಿರೋದು ಕೂಡ ರೆಡಿ ಆಯಿತು. ಈಗ ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ರುಬ್ಕೊಂಡಿರೋದು. ಈಗ ರುಬ್ಕೊಂಡಿದ್ದೆಲ್ಲ ಹಾಕ್ಕೊಂಡಿರೋದಾಗಿದೆ. ತಳ ಸೀದೋಗದಿರೋ ರೀತಿ ಆಗಾಗ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ಬಿರಿಯಾನಿ ಮಸಾಲ ಹಾಕ್ಕೊತಾ ಇದ್ದಾಳೆ. ಒಂದು 2 ಟೇಬಲ್ ಸ್ಪೂನಷ್ಟು. ಹೇಳ್ಬಿಟ್ಟು ಮಾಡಮ್ಮ, ನೀನು ತೋಟಕ್ಕೆ ತಿಳಿಸ್ಬಿಟ್ಟು ನನಗೆ ಹೆಂಗೆ ಗೊತ್ತಾಗುತ್ತೆ. ಈಗ ಸ್ವಲ್ಪ ಗರಂ ಮಸಾಲ 1 ಟೇಬಲ್ ಸ್ಪೂನಷ್ಟು. ಈಗ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ. ಈಗ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್. ಈಗ ಅದನ್ನು ಕೂಡ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಈಗ ಸ್ವಲ್ಪ ಕರ್ಡ್ ಸೇರಿಸ್ಕೊಳ್ಳೋಣ. ಒಂದು ಚಿಕ್ಕದಾಗಿ 1 ಬೌಲಷ್ಟು ಕರ್ಡು. ಗಟ್ಟಿಯಾಗಿರೋ ಮೊಸರು, ಫ್ರೆಶ್ ಆಗಿದ್ರೆ ಚೆನ್ನಾಗಿರುತ್ತೆ. ತುಂಬ ಹುಳಿ ಬಂದಿರಬಾರ್ದು. ಇವಾಗಷ್ಟೇ ಮಾಡ್ಕೊಂಡು ಬಂದಿರೋ ಕರ್ಡ್ ಅಂತದು. ಹೌದು, ಫ್ರೆಶ್ ಅಂದರೆ ಫ್ರೆಶ್, ತುಂಬ ಫ್ರೆಶ್. ಹಸುನೇ ಹಾಗೆ ಮೊಸರೇ ಕೊಟ್ಬಿಟ್ಟಿದೆ ಹಾಲು ಬದಲು. ಅದು ಫ್ರೆಶ್ ಆಗಿ ನಾನೇ ಕ್ರಿಯೇಟ್ ಮಾಡಿರೋದು. ಅಚ್ಚು ಬಿರಿಯಾನಿ ಇದ್ರ ಹೆಸರು. ಅಚ್ಚು ಬಿರಿಯಾನಿ ಅಂತ. ಆ್ಯಡ್ ಮಾಡ್ಕೊಳ್ಳೋಣ. ಲೆಗ್ ಪೀಸ್ ಹಾಕ್ಕೊತಾ ಇದ್ದಾಳೆ ಫಸ್ಟ್ ಅವಳಿಗೆ ಬೇಕಂತ. ಎಲ್ಲ ಹಾಕಮ್ಮ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾಳೆ. ಇದು ಹೊಸ ಒಂದು ಬ್ರ್ಯಾಂಡು, ಅಚ್ಚು ಚಿಕನ್ ಬ್ರ್ಯಾಂಡ್. ನೋಡ್ಕೊಂಡು ಮಾಡ್ಕೊಳ್ಳಿ.
ಬ್ಯಾಚುಲರ್ಸ್ ಆಗಿ ಪಿ ಜಿಗಳಲ್ಲಿ ಹಿಂಗೆ ಅಂತೆ ಮಾಡ್ಕೊಂಡು ತಿನ್ನೋದು. ಈಗ ಸಾಲ್ಟನ್ನು ಸೇರಿಸ್ಕೊಳ್ಳೋಣ. 1.5 ಟೇಬಲ್ ಸ್ಪೂನ್ ಅಷ್ಟು. ಈಗ ನೋಡಿ ಫ್ರೆಂಡ್ಸ್, ಕುದೀತೈತೆ. ಚಿಕನಲ್ಲಿ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿರೋದು ಕುದೀತಾ ಇದೆ. ಈಗ ಅಕ್ಕಿನ ಸ್ವಲ್ಪ ತೊಳೆದಿಟ್ಕೊಳ್ಳೋಣ. ಇಲ್ಲಿ ಅಕ್ಕಿ 2.5 ಕಪ್ ತೊಗೊಂಡಿದ್ದೀವಿ. ತೊಳ್ಕೊಂಡು ಸ್ವಲ್ಪ ತೊಳೆದಿಟ್ಕೊಳ್ಳೋಣ. ಕ್ವಾಂಟಿಟಿ ನೋಡಿ ನೀವು ಹಾಕ್ಕೊಳ್ಳಿ. ನಾವಿಲ್ಲಿ 1 kg ಚಿಕನ್ಗೆ ಒಂದು 3/4 kg ರೈಸ್ ಹಾಕ್ತಾಯಿದ್ದೀವಿ. ಈಗ ರೈಸನ್ನು ಸೇರಿಸ್ಕೊತಾ ಇದ್ದಾಳೆ. ತೊಳ್ಕೊಂಡು ಡೈರೆಕ್ಟಾಗಿ ಹಂಗೆ ಸೇರಿಸ್ತಾ ಇರೋದು, ನೆನೆಸ್ತಾ ಇಲ್ಲ ಅಕ್ಕಿ. ಈಗ ಅಕ್ಕಿ ಹಾಕಿದ್ದಾಯಿತು. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ಎಷ್ಟು ತೊಗೊಂಡಿದ್ದೀರ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ಈಗ ನೀರನ್ನು ಸೇರಿಸ್ಕೋತಾ ಇದ್ದಾಳೆ. 2.5 ಗ್ಲಾಸ್ ಹಾಕಿದ್ದೀವಿ ನಾವು. 5 ಗ್ಲಾಸ್ ಅಷ್ಟು ವಾಟ್ರ್ ಹಾಕ್ಕೊಳ್ಳೋಣ. ಅದಕ್ಕಿಂತ ಚೂರು ಕಮ್ಮಿನೇ ಹಾಕ್ಕೋಬೇಕು, ಯಾಕೆಂದರೆ ಸ್ವಲ್ಪ ಚಿಕನಲ್ಲಿ ನೀರಂಶ ಇರುತ್ತೆ. ಹಾಗಾಗಿ ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಈಗ ಮಿಕ್ಸ್ ಮಾಡ್ಕೊಂಡು ಆಗಿದೆ ನೋಡಿ, ಈ ಥರ ಇರುತ್ತೆ. ಇವಾಗ ಒಂದು ಸ್ವಲ್ಪ ಕುದಿ ಬರಲಿ. ಈಗ ಕುಕ್ಕರ್ನ ಕ್ಯಾಪ್ ಹಾಕ್ಕೊಂಡು ನಾನು ಕ್ಲೋಸ್ ಮಾಡಿದ್ದೀನಿ. ಒಂದು ವಿಸಿಲ್ ಬರಲಿ, ಆಮೇಲೆ ನೋಡೋಣ ಹೇಗಾಗಿದೆ ಅಂತ. ಪ್ರೆಷರೆಲ್ಲ ಹೋಗಿದೆ, ವಿಸಿಲ್ ಆಯಿತು. ಇವಾಗ ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ ಹೇಳಿ. ನೋಡಿ ಈ ಥರ ರೆಡಿಯಾಗಿದೆ. ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ನಾವು ನೀರನ್ನ ಅಳತೆ ಇಟ್ಕೊಂಡ್ರೆ ಕರೆಕ್ಟಾಗಿ ಉದ್ರುದ್ರಾಗಿ ನೀಟಾಗಿ ಬರುತ್ತೆ. ಹಾಗೆ ನೀರು ಜಾಸ್ತಿ ಆದರೂ ಕೂಡ ಅಷ್ಟು ಚೆನ್ನಾಗಿ ಬರೋಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಅಚ್ಚು ಚಿಕನ್ ಬಿರಿಯಾನಿ ರೆಡಿ ಆಯಿತು. ಯಾವ ಥರ ಮಾಡಿದ್ದಾಳೆ ಅಂತ ಟೇಸ್ಟ್ ಮಾಡಿ ಕೂಡ ನೋಡೋಣ. ತುಂಬಾ ಚೆನ್ನಾಗಾಗಿದೆ. ನಿಮ್ಮ ಮನೇಲಿ ಕೂಡ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಅದಕ್ಕೆ ಮುಂಚೆ ಫಸ್ಟ್ ನಿಮ್ಮ ಮನೇಲಿ ಟ್ರೈ ಮಾಡ್ಕೊಂಬಿಡಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬೈ.